ಕಾಫಿ ಟೀ ಅಂತೇಳಿ ಹೆಚ್ಚಾಗಿ ಕುಡಿತಾ ಇರ್ತೀವಿ. ಆ ಕಾಫಿ ಟೀ ಇರುವಂಥ ಸ್ವಲ್ಪದು ಸಕ್ಕರೆಯಲ್ಲಿರುವಂಥ ಸ್ವಲ್ಪದು ನಿಮ್ಮ ರಕ್ತದಲ್ಲಿ ಹೋಗಿ ಮೂಳೆಗಳನ್ನು ಟೋಲ್ ಮಾಡುತ್ತೆ, ಮೂಳೆಯಲ್ಲಿ ಕ್ಯಾಲ್ಸಿಯಮನ್ನು ಹೀರುತ್ತೆ. ಮೂಳೆಗಳು ಟೋಳಾಗೋದಲ್ಲದೆ ನಿಮಗೆ ಅಸಮ ಬರುತ್ತೆ, ಉಸಿರಾಟ ತೊಂದರೆ ಬರುತ್ತೆ, ಉದ್ವೇಗ, ಆವೇಶ, ಒತ್ತಡ ಎಲ್ಲ ಬರೋದ್ರಿಂದ ಮತ್ತೆ ಚರ್ಮ ರೋಗ, ಸಣ್ಣ ಸಣ್ಣ ಗುಳ್ಳೆಗಳು ಏರ್ಬೇಕಲ್ಲೇ ಕೆತ್ತ ಬರೋದು, ಇದೆಲ್ಲದೂ ಕೂಡ ಚರ್ಮದ ಅಲರ್ಜಿ, ಮತ್ತು ನಿಮಗೆ ಡಸ್ಟ್ ಅಲರ್ಜಿ, ಅಸ್ತಮ, ಮತ್ತು ಮೂಳೆಗಳು ಟೋಳಾಗೋದು, ಮಂಡಿ ನೋವು, ಮೈಕೈ ನೋವು, ಸೊಂಟ ನೋವು ಎಲ್ಲ ಬರಲಿಕ್ಕೆ ಕಾರಣ ಸಕ್ಕರೆ. ಹಾಗಾಗಿ ಸಕ್ಕರೆ ಬಿಟ್ಟು ಬೆಲ್ಲ ಬಳಸಿ. ಬೆಲ್ಲ, ಕರಿ ಬೆಲ್ಲ, ಗೋಧಿ ಬೆಲ್ಲ, ಕಾಟಿ ಬೆಲ್ಲ ಅಂತ ಇರುತ್ತೆ. ಈ ಥರದ ಬೆಲ್ಲ ಬಳಸಿದ್ರೆ ನಿಮಗೆ ಈ ಥರದ ತೊಂದರೆಯಿಂದ ಹೊರಗೆ ಬರ್ತೀವಿ. ಮೆಡಿಸಿನ್ ತೊಗೊಳ್ಳೋದನ್ನು ಬಿಡ್ತೀವಿ. ಹಾಗೆ ವಾಸಿ ಆದಮೇಲೆ ಮುಕ್ಕೊಂಡು ವಾಸಿ ಆದಮೇಲೆ ಮತ್ತೆ ಬೇಕಾಗಿಲ್ಲ ಮೆಡಿಸಿನ್. ಯಾಕಂದರೆ ಮೆಡಿಸಿನ್ ತೊಗೊಳ್ತಾನೆ ಇರ್ತೀರಿ, ಟೀ ಕಾಫಿ ಕುಡಿತಾನೆ ಇರ್ತೀರಿ. ಹಾಗಾಗಿ ನಿಮಗೆ ಕಾಯಿಲೆ ಉಳ್ಕೊಂಡಿದೆ. ಮತ್ತು ಮೂರನೇದು ಕೆಫಿನ್ ಅಂತ ನಿಮ್ಮ ದೇಹದಲ್ಲಿ ಸೇರ್ತಾ ಇದೆ, ನಿಮ್ಮ ರಕ್ತದಲ್ಲಿ ಕೆಫಿನ್ ಪದಾರ್ಥ ಸೇರ್ತಾ ಇದೆ. ಕೆಫಿನ್ ಅಂತಂದರೆ ಟೀ ಮತ್ತು ಕಾಫಿ, ಟೀ ಪೌಡ್ರು ಮತ್ತು ಕಾಫಿ ಪೌಡ್ರಲ್ಲಿ ಕೆಫಿನ್ ಅಂತ ಇದೆ. ಆ ಕೆಫಿನ್ ನಿಮ್ಮ ರಕ್ತಕ್ಕೆ ಸೇರಿದರೆ ಕಾಲುರಿ, ಕೈ ಉರಿ, ತಲೆ ಬಿಸಿ, ತಲೆನೋವು, ಮತ್ತು ಪೂರ್ತಿ ನಿಮ್ಮ ಉಷ್ಣ, ದೇಹ ಉಷ್ಣ, BP ಇವೆಲ್ಲ ಬರಲಿಕ್ಕೆ ಕಾರಣ ಕೆಫಿನ್. ಆ ಕೆಫಿನನ್ನು ಅಂದರೆ ಟೀ ಕಾಫಿಯನ್ನು ಕುಡಿಯೋದು ಬಿಟ್ಟು ನಿಮಗೆ ಇದನ್ನು ಸರಿ ಮಾಡ್ಕೋಬೋದು. ಅಂದರೆ ಅದ್ರ ಮಧ್ಯೆ ಜೀರಿಗೆ ಕಷಾಯ ಕುಡಿರಿ. ಜೀರಿಗೆ, ಕುದುರೆಕಾಳು, ಕರಿಮೆಣಸು, ಒಣಶುಂಠಿ ಹಾಕಿ ಕುಟ್ಟಿ ಒಂದು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಆ ಪೌಡ್ರನ್ನು ನೀವು ಕುದಿಯೋ ನೀರಿಗೆ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿ ಅದ್ರ ಮೇಲೆ ಸಕ್ಕರೆ ಬೇಡ ಬೆಲ್ಲ ಹಾಕಿ ನಂತರ ಸ್ವಲ್ಪ ಹಾಲು ಹಾಕ್ಬೋದು. ಇಲ್ಲಾಂತಂದರೆ ನಿಂಬೆ ಇಟ್ಕೋಬೋದು. ಎರಡರಲ್ಲಿ ಯಾವುದನ್ನು ಹಾಕೊಂಡು ಕುಡಿರಿ. ಟೀ ಕಾಫಿ ಬದಲಿ. ನಾಲ್ಕನೇದು, ನಿಮಗೆ ಕೊಬ್ಬು ಸೇರ್ತಾ ಇದೆ ನಿಮ್ಮ ರಕ್ತದಲ್ಲಿ, ಕೊಲೆಸ್ಟ್ರಾಲ್, ಕೊಬ್ಬು. ಈ ಕೊಬ್ಬನ್ನು ನಾವು ಹೆಂಗೆ ಸರಿ ಮಾಡ್ಕೋಬೇಕು ಅಂದರೆ, ಯಾವುದೇ ಮುಖಾಂತರ ಕೊಬ್ಬು ಸೇರ್ತಾ ಇದೆ ಅಂದರೆ, ಹೊರಗಡೆ ಎಣ್ಣೆಲಿ ಕರೆದದ್ದನ್ನು ತಿನ್ನೋದ್ರಿಂದ. ಬೋಂಡ, ಮಿರ್ಚಿ, ಪಕೋಡ, ವಡೆ, ಹೋಟೆಲಲ್ಲಿ, ಬೇಕರಿಯಲ್ಲಿ ಖಾರ, ಚಟ್ನಿ, ಕೋಡುಬಳೆ, ನಿಪ್ಪಟ್ಟು, ಚಿಪ್ಸು ಈ ಥರದ್ದು. ನಂತರ ಹೊರಗಡೆ ಬೀದಿಗೆ ಪಾನಿಪುರಿ, ಗೋಬಿ ಮಂಚೂರಿ, ಅಂಗಡಿ ನೇತಾಕಿರೋ ಲೇಸು, ಕುರ್ಕುರಿ, ನೂಡಲ್ಸು, ಮ್ಯಾಗಿ ಈ ಥರದ್ದೆಲ್ಲದರಲ್ಲೂ ಕೂಡ ಪದೇ ಪದೇ ಎಣ್ಣೆ ಕರೆದದ್ದು ಅಂಶ ಇದೆ. ಅದು ನಿಮಗೆ ಕೊಬ್ಬಾಗಿ ಮಾರ್ಪಡುತ್ತೆ. ಇದರಿಂದ ಏನಾಗ್ತದೆ ಅಂದರೆ ಫಿಟ್ಸ್ ಬರ್ಬೋದು, ಪಾಚಿ ಹೊಡಿಬೋದು, ನಂತರ ಹಾರ್ಟ್ ಅಟ್ಯಾಕ್ ಆಗ್ಬೋದು, ರಕ್ತ ಪ್ಲಾಸ್ಟೇಜ್ ಆಗ್ಬೋದು, ರಕ್ತನಾಳಗಳು ತನ್ನ ರಕ್ತವನ್ನು ನಿಲ್ಲಿಸ್ಬೋದು, ರಕ್ತನಾಳ ಒಣಗ್ಬೋದು. ಹಾಗಾಗಿ ಈ ಥರದ ಎಣ್ಣೆಯನ್ನು ತಂದು ತಿನ್ನೋದನ್ನು ಬಿಡಿ. ಮನೇಲೇ ಬೇಕು ಅಂದರೆ ಮನೇಲೇ ಒಂದೇ ಸರಿ ಎಣ್ಣೆಯನ್ನು ಕರೆದ್ಬಿಟ್ಟು ಆ ಎಣ್ಣೆ ಕರೆದೋದನ್ನು ತಿಂದು ಆ ಎಣ್ಣೆನ ಅವಸ್ಥೆ ಸಂಪರ್ಕದಲ್ಲಿ ಹಾಕಿ ಖಾಲಿ ಮಾಡಿ ಮಾರದಿವಸಕ್ಕೆ ಉಪಯೋಗಿಸ್ಬೇಡಿ. ಅರ್ಥ ಆಗ್ತಿದೆಯಲ್ಲ? ಐದನೇದು ಯಾವುದು ಅಂದರೆ ಮೊಟ್ಟೆ, ಮೀನು, ಕೋಳಿ, ಮಾಂಸ ಅಂದರೆ ನಾನ್ ವೆಜ್. ಇದನ್ನು ಬಿಟ್ಟರೆ ಮಾತ್ರ ನಿಮ್ಮ ಕಾಯಿಲೆಗಳು ಸರಿ ಹೋಗ್ತವೆ. ಯಾಕಂದರೆ ಅದರಲ್ಲಿ ನಿಮಗೆ ಬೇಡವಾದ ವಸ್ತು ಭಾಳ ಇದೆ. ಮಟನ್ನಲ್ಲಾಗಲಿ, ಮೊಟ್ಟೆಲಾಗಲಿ, ಮೀನಲ್ಲಾಗಲಿ, ಕೋಳಿಲಾಗಲಿ ಅವನ್ನ ತಿನ್ನಬೇಡಿ. ತಿಂತೀನಿ ಅಂದರೆ ನಿಮ್ಮ ಇಷ್ಟ. ಟೀ ಕಾಫಿ ಕುಡಿತೀನಿ ಅಂದರೆ ನಿಮ್ಮ ಇಷ್ಟ. ಯಾಕಂದರೆ ನಾನು ಹೇಳೋದೇ ಹೇಳಿದ್ದೀನಿ. ಆಮೇಲೆ ಚಪಾತಿ ತಿಂತೀನಿ ಅಂದರೆ ತಿನ್ಕೊಳ್ಳಿ. ನಿಮಗೆ ಕಾಯಿಲೆ ವಾಸಿ ಆಗ್ಬೇಕಾ ಚಪಾತಿ ಬಿಡಿ, ಜೋಳ, ರಾಗಿ, ಗೋಧಿ ನಮ್ಮನ್ನು ಬಳಸಿ. ಆಮೇಲೆ ನಿಮಗೆ ಮೂಳೆಗಳು ಸರಿ ಹೋಗ್ಬೇಕಾ, ನೋವು ಬರಬಾರ್ದ ಸಕ್ಕರೆ ಬಿಡಿ, ಬೆಲ್ಲ ಬಳಸಿ. ನಂತರ ನಿಮಗೆ ನರಗಳ ತೊಂದರೆ ಬರಬಾರ್ದ ಕಾಲುರಿ, ಕೈ ಉರಿ, ಕಣ್ಣುರಿ, ಕಣ್ಣಲ್ಲಿ ನೀರು, ಆಮೇಲೆ ತಲೆ ಬಿಸಿ, ತಲೆ ಉರಿ, ತಲೆನೋವು ಇದೆಲ್ಲ ಸರಿ ಹೋಗಬೇಕು ಅಂದರೆ ಕೆಫಿನ್ ಪದಾರ್ಥ ಅಂದರೆ ಟೀ ಕಾಫಿ ಅದರಲ್ಲಿರೋ ಪೌಡ್ರನ್ನು ಬಿಡಿ. ಅದ್ರ ಬಗ್ಗೆ ಜೀರಿಗೆ ಕಷಾಯ ಬಳಸಿ. ನಂತರ ನಿಮ್ಮ ದೇಹ ಸರಿಯಾಗಿರಬೇಕು. ಗ್ಯಾಸ್ಟ್ರಿಕ್ ಇರಬಾರ್ದು, ಅಸಿಡಿಟಿ ಇರಬಾರ್ದು, ಮೋಷನ್ ಪ್ರಾಬ್ಲಮ್ ಇರಬಾರ್ದು, ಮಲಬದ್ಧತೆ ಬರಬಾರ್ದು, ಕೊನೆಗೆ ದೊಡ್ಡ ಕರಳು, ಸಣ್ಣ ಕರಳು ಎಲ್ಲ ಕ್ಲೀನಾಗಿರಬೇಕು, ಹೊಟ್ಟೆ ಸರಿಯಾಗಿರಬೇಕು ಅಂದರೆ ನೀವು ಮೊಟ್ಟೆ, ಮೀನು, ಕೋಳಿ, ಮಾಂಸ ಬಿಡಿ. ಅದ್ರ ಬಗ್ಗೆ ಸಸ್ಯಾಹಾರಿ ಕಾಳು, ತರಕಾರಿ, ಸೊಪ್ಪು, ಹಣ್ಣುಗಳು ಇವೆಲ್ಲ ಬಳಸಿ. ಇವು ಐದನ್ನು ನೀವು ಸರಿ ಮಾಡಿಕೊಂಡ್ರೆ ಮೊದಲನೇದಾಗಿ ಗೋಧಿ ಬಿಡೋದು, ಎರಡನೇದಾಗಿ ಸಕ್ಕರೆ ಬಿಡೋದು, ಮೂರನೇದಾಗಿ ಟೀ ಪುಡಿ, ಕಾಫಿ ಪುಡಿ ಬಿಡೋದು. ಬೆಲ್ಲದಲ್ಲಿ ಮಾಡ್ಕೊತೀನಿ ಏನು ಬೇಕೋ ಸ್ವೀಟನ್ನು. ಕಾಫಿ ಪುಡಿ, ಟೀ ಪುಡಿ ಬಿಡೋದು. ನಾಲ್ಕನೇದು ಹೊರಗಡೆಯಿಂದ ಎಣ್ಣೆ ಕರೆದೋದನ್ನು ತಂದು ತಿನ್ನೋದು ಬಿಡೋದು. ಐದನೇದು ನಾನ್ ವೆಜ್ಜನ್ನು ಬಿಡೋದು, ಮಾಂಸಾಹಾರಿ ಬಿಡೋದು ಅಷ್ಟೇ. ಈ ಐದನ್ನು ನೀವು ಸರಿ ಮಾಡಿಕೊಂಡ್ರೆ ನಿಮ್ಮ ದೇಹ ಅರ್ಧದಷ್ಟು ಕಾಯಿಲೆಯನ್ನು ವಾಸಿ ಮಾಡಿಕೊಡುತ್ತೆ. ಇನ್ನರ್ಧ ನಾವು ಕೊಡೋ ಮೆಡಿಸಿನ್ ಕೆಲಸ ಮಾಡುತ್ತೆ, ವಾಸಿ ಪೂರ್ತಿ ಆಗುತ್ತೆ. ನಿಮಗೆ 3-6 ತಿಂಗಳಲ್ಲಿ ನಿಮಗೆ ಯಾವ ಕಾಯಿಲೆ ಇರೋಲ್ಲ ಅಷ್ಟು ಕ್ಲೀನಾಗಿ ವಾಸಿ ಆಗ್ತೀರಿ. ಮತ್ತು ನಿಮಗೆ ಶುಗರು, BP, ಥೈರಾಯ್ಡು, ಕ್ಯಾನ್ಸರ್ ಇವೆಲ್ಲವೂ ಕೂಡ ವಾಸಿ ಆಗ್ತಾ ಹೋಗ್ತವೆ. ಯಾವು ಕೂಡ ಪರ್ಮನೆಂಟ್ ಇರೋವಂಥವಲ್ಲ. ಹೊರಗಿನ ಜಗತ್ತಲ್ಲೇ ಕಂಟ್ರೋಲ್ ಅಂತ ಹೇಳ್ತಾರೆ. ಕಂಟ್ರೋಲ್ ಪದ ಇಲ್ಲಿ ಬಳಸೋದಿಲ್ಲ, ನಾವು ವಾಸಿ ಅಂತ ಹೇಳ್ತೀವಿ. ಕಂಟ್ರೋಲ್ ಅಂದರೆ ಅವ್ರಿಗೆ ಬೇಕಾಗಿರೋದು, ನಮಗೆ ಬೇಕಾಗಿರೋದು ವಾಸಿ ಅಂದರೆ ಕ್ಯೂರ್ ಆಗೋದು. ನಿಯಂತ್ರಣಕ್ಕೆ ತರಬೇಕು ಅಂತೇಳಿ ಮೆಡಿಸಿನನ್ನು ಹಾಕ್ತಾ ಹೋಗೋದು ನಿಮ್ಮನ್ನು ಹಾಳು ಮಾಡ್ತಾರೆ ಹೊರಗಡೆ ಜಗತ್ತಲ್ಲಿ.
ಸರ್ ಗೋಧಿ ಸಕ್ಕರೆ ಹೊರಗಡೆ ಕಡಿದಿತ್ತು. ನಾನು ಅಲ್ಲೆಲ್ಲ ಹೇಳೋದಿಲ್ಲ, ಯಾಕಂದರೆ ಕ್ಲಾಸ್ ಅರ್ಧ ಗಂಟೆಯಲ್ಲಿ ಮುಗಿಸ್ಬೇಕು ನಾವು. ಹಾಗಾಗಿ ಗೋಧಿ ಬಿಡಬೇಕು, ಸಕ್ಕರೆ ಬಿಟ್ಟು ಬೆಲ್ಲ ಬಳಸಬೇಕು, ನಂತರ ಟೀ ಕಾಫಿ ಪೌಡರನ್ನು ಬಿಡಬೇಕು, ನಾಲ್ಕನೇದು ಹೊರಗಡೆ ಎಣ್ಣೆಯಲ್ಲಿ ಕರೆದನ್ನು ತಿನ್ನೋದನ್ನು ಬಿಡಬೇಕು, ಮನೆಯಲ್ಲಿ ಮಾಡ್ಕೊಂಡು ತಿನ್ನಬೇಕು, ಐದನೇದು ನಾನ್ ವೆಜ್ಜನ್ನು ಬಿಡಬೇಕು. ಈ ಐದನ್ನು ನೀವು ಸರಿ ಮಾಡ್ಕೋಬೇಕು ಅಷ್ಟೇ. ಸರಿ ಮಾಡ್ಕೊಂಡ್ರೆ ಇಡೀ ದೇಹ ಸರಿ ಆಗ್ತದೆ. ಎರಡನೇದು, ನಮಗೆ ಈಗ ಕಾಯಿಲೆಗಳು ಬರಲಿಕ್ಕೆ ಕಾರಣ ಬಂದುಬಿಟ್ಟಿದ್ದಾವೆ ಕಾಯಿಲೆಗಳು, ಅವು ನಾವು ಹೆಂಗೆ ವಾಸಿ ಮಾಡ್ಕೋಬೇಕು ಅಂತೇಳಿ. ಈಗ ನಮಗೆ ಕಿಡ್ನಿ ತೊಂದರೆ ಇದೆ ಅಂದರೆ ಏನು ಮಾಡ್ತೀವಿ? ಏನು ಮಾಡಬೇಕು? ಕಿಡ್ನಿಗೆ ಮೆಡಿಸಿನ್ ಹಾಕಬೇಕು. ಹಾರ್ಟ್ ಪ್ರಾಬ್ಲಮ್ ಇದೆ ಅಂದರೆ, ಹೃದಯದ ತೊಂದರೆ ಇದೆ ಅಂದರೆ ಹೃದಯಕ್ಕೆ ಮೆಡಿಸಿನ್ ಹಾಕಬೇಕು. ಥೈರಾಯ್ಡ್ ಇದೆ ಅಂದರೆ ಥೈರಾಯ್ಡ್ಗೆ ಔಷಧಿ ಹಾಕಬೇಕು. ಸಕ್ಕರೆ ಕಾಯಿಲೆ ಇದೆ ಅಂದರೆ ಸಕ್ಕರೆ ಕಾಯಿಲೆಗೆ ಔಷಧಿ ಹಾಕಬೇಕು. ಹೌದಲ್ಲೋ? ಅದನ್ನು ಬಿಟ್ಟು ಬೇರೆ ಹಾಕ್ತೀವ? ಇದು ತಪ್ಪು. ನಾವು ಕಾಯಿಲೆಗಳಿಗೆ ಔಷಧಿ ತಗೊಳ್ಳೋದು ತಪ್ಪು. ಯಾಕೆಂದರೆ ನಮ್ಮ ದೇಹ ಮಿಷಿನ್ ಪಾರ್ಟ್ಗಳಿಂದ ಆಗಿಲ್ಲ. ಹೊರಗಡೆ ಒಂದು ಬೈಕೋ ಕಾರೋ ಟೈರ್ ಹೋದರೆ ಏನು ಮಾಡ್ತೀವಿ? ಗಾಳಿ ಬಿಚ್ಚಿ ಟೈರ್ ಹಾಕಿ ಸರಿ ಮಾಡ್ತೀವಿ. ಇಂಜಿನ್ ಕೆಟ್ಟರೆ ಇಂಜಿನನ್ನು ಬಿಚ್ಚಿ ಸರಿ ಮಾಡಿ ನಟ್ಟು ಬಟ್ಟಾಕಿ ಟೈಟ್ ಮಾಡ್ತೀವಿ ಅಲ್ವಾ? ಅದೇ ರೀತಿ ನಮ್ಮ ದೇಹದಲ್ಲಿ ಹೃದಯ ಕೆಟ್ಟರೆ ಹೃದಯನ ತೆಗೆದು ಬಿಟ್ಟು ಬಿಚ್ಚಿ ಸರಿ ಮಾಡಿ ಮತ್ತೆ ನಟ್ಟು ಬಟ್ಟಾಕಿ ಜೋಡಿಸ್ತೀವ? ಥೈರಾಯ್ಡ್ ಕೆಟ್ಟರೆ ಹಂಗೆ ಮಾಡ್ತೀವ? ಯಾಕಂದರೆ ಮಿಷಿನೆಲ್ಲ ಪಾರ್ಟ್ಗಳಿಂದ ಆಗಿರೋದು, ಭಾಗಗಳಿಂದ ಆಗಿದೆ. ಆದರೆ ದೇಹ ಹಂಗಾಗಿಲ್ಲ. ದೇಹ ಆಗಿರೋದು ಯಾವುದಿಲ್ಲ. ಶರೀರ ಆಗಿರೋದು ಒಂದು ಜೀವ ಕಣದಿಂದ ಆಗಿದೆ ಅಷ್ಟೇ, ಬೇರೆ ಏನಿಲ್ಲ. ಒಂದು ತಂದೆ ತಾಯಿಯಿಂದ ಕಳುವಳಿಯಾಗಿ ಬಂದಂಥ ಒಂದು ಜೀವ ಕಣ ತಾಯಿ ಗರ್ಭದಲ್ಲಿ 7 ರಿಂದ 9 ತಿಂಗಳು ಒಂದು ರೂಪ ತಾಳಿ ಹೊರಗೆ ಬರುತ್ತೆ ಜಗತ್ತಿಗೆ. ಆದರೆ ಅದು ಯಾವುದರಿಂದ ಆಗಿರೋದು? ಯಾರಾದರೂ ಡಾಕ್ಟ್ರ್ ಹೋಗಿ ಒಳ ಕೂತ್ಕೊಂಡು ಲಿವರ್ ಒಂದಿದ್ದಾನ, ಕಿಡ್ನಿ ಒಂದಿದ್ದಾನ, ಆಮೇಲೆ ಹಾರ್ಟಲ್ಲಿಂದೆಲ್ಲ ತಂದು ಫಿಟ್ ಮಾಡಿದಾರ, ಕಣ್ಣಿನಿಂದ ತಂದು ಫಿಟ್ ಮಾಡಿದಾರ ನಿಮಗೆ ಅಲ್ವಾ? ನಿಮಗೆ ಸೃಷ್ಟಿ ಮಾಡಿರೋದು ಅಂದರೆ ಒಂದು ಜೀವಕಣದಿಂದ ಇಡೀ ದೇಹ ಆಗಿದೆ. ಅಂದರೆ ಎಷ್ಟಾಗಿದೆ? ಒಂದು ಜೀವಕಣ ಇದ್ದದ್ದು 25,000 ಕೋಟಿ ಜೀವಕಣ ಆಗಿದೆ. ಒಂದು ಜೀವಕಣ 25,000 ಕೋಟಿ ಜೀವಕಣ ಅಂದರೆ ಅರ್ಥ ಆಗ್ತದೆ ನಿಮಗೆ? ಈ ಪೇಪರ್ ಆಗಿರೋದು ಯಾವುದರಿಂದ? ಸಣ್ಣ ಸಣ್ಣ ಪೇಪರ್ ತುಂಡಿಂದ ಒಂದು ಪೇಪರ್ ಆಗಿದೆ. ಸಣ್ಣ ಸಣ್ಣ ಪೇಪರ್ ತುಂಡು ಅಲ್ಲದೆ ಈ ಪೇಪರ್ನಲ್ಲಿ ಏನಿದೆಯೋ ಅಂಶ ಅದೇ ಈ ತುಂಡಲ್ಲೂ ಇದೆ. ಹೌದಲ್ಲ? ಸಮುದ್ರದ ನೀರು ನಾವು ನಿಂತ್ಕೊಂಡು ನೋಡ್ತೀವಿ, ಅದನ್ನೇ ಕೈಲಿಟ್ಟು ಬಾಯಿ ಹಾಕಿದ್ರೆ ಒಂದು ಮೀನ ಏನಾಗ್ತದೆ? ಬಾಯಲ್ಲಿ ಉಪ್ಪಾಗ್ತದೆ. ಅಂದಮೇಲೆ ಅದೊಂದೇ ಉಪ್ಪಿತ್ತು, ಸಮುದ್ರ ಪೂರ್ತಿ ಉಪ್ಪು ಅಲ್ವಾ? ಅದೇ ರೀತಿ ನಿಮ್ಮ ಶರೀರ ಯಾವುದೋ ಒಂದು ಪಾರ್ಟ್ ಏನಾದರೂ ಆದರೆ ಈ ಶರೀರಕ್ಕೆ ತೊಂದರೆ ಆಗುತ್ತೆ. ಈ ಪೇಪರ್ ತುಂಡುಗಳ ಜೋಡಣೆ ಅಂತ ಒಂದು ಪೇಪರ್ ಆಗಿದೆ. ಸಣ್ಣ ಸಣ್ಣ ತುಂಡುಗಳು, ಸಣ್ಣ ಪೇಪರ್ನ ತುಂಡುಗಳು ಸೇರಿಸೋ ಒಂದು ಪೇಪರ್ ಆಗಿರೋದು ಅಲ್ವಾ? ಅದೇ ರೀತಿ ನಿಮ್ಮ ಶರೀರ ಸಣ್ಣ ಒಂದು ಜೀವ ಕಣದಿಂದ ಎಣ್ಕೊಂಡು ಒಂದು ದೇಹ ಆಗಿದೆ. ಅದೇ ಲಿವರ್ ಆಗಿದೆ, ಅದೇ ಕಿಡ್ನಿ ಆಗಿದೆ, ಅದೇ ಕಣ್ಣಾಗಿದೆ, ಅದೇ ಮೂಗಾಗಿದೆ, ಅದೇ ಹೊಟ್ಟೆ ಆಗಿದೆ, ಅದೇ ಹಾರ್ಟ್ ಆಗಿದೆ, ಅದೇ ಶ್ವಾಸಕೋಶ ಆಗಿದೆ. ನಂಬ್ತೀರಾ ಇದನ್ನ? ಒಂದೇ ಒಂದು ಜೀವಕಣದಿಂದ ಇಡೀ ಶರೀರ ಆಗಿದೆ ಅನ್ನೋದನ್ನು ನಂಬ್ತೀರಾ? ಇಲ್ಲ ಅಲ್ವಾ? ಪಾಠಗಳಿಂದ ಆಗಿದೆ, ತಂದು ಫಿಟ್ ಮಾಡಿದ್ದಾರೆ ಯಾರೋ ಕುತ್ಕೊಂಡು. ಮತ್ತೆ ಯಾಕೆ ಸುಮ್ಮನಿದ್ದೀರಿ? ಹೇಳ್ತಾನೆ ಇಲ್ಲಲ್ಲ. ನಿಮ್ಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ ನಾನು ಹೇಳೋದು. ಹಾಗಾಗಿ ನಾವು ಏನಾದರೂ ಒಂದು ಕಾಯಿಲೆ ಆದರೆ ಇಡೀ ಶರೀರಕ್ಕೆ ಮೆಡಿಸಿನ್ ಹಾಕಬೇಕು. ಒಂದು ಪಾರ್ಟಿಗೆ ಹಾಕಿದರೆ ಅದು ಅಲ್ಲ. ಏನು ಶರೀರ ಒಂದು ಪಾರ್ಟಿಂದ ಆಗಿಲ್ಲ, ಆಗಿರೋದು ಯಾವುದರಿಂದ? ಒಂದು ಜೀವ ಕಣದಿಂದ. ಹಾಗಾಗಿ ನಾವು ಆ ಒಂದು ಜೀವ ಕಣಕ್ಕೆ ಮೆಡಿಸಿನ್ ಹಾಕಬೇಕು, ಪಾರ್ಟಿಗೆಲ್ಲ. ಥೈರಾಯ್ಡ್ ಆಗಿದೆ ಅಂತ ಹೇಳಿ ನಾವು ಥೈರಾಯ್ಡ್ ಏನು ಗೋಲ್ ಮಾಡಿ ಮೆಡಿಸಿನ್ ಹಾಕಲ್ಲ. ನಾವು ಏನು ಮಾಡ್ತೀವಿ? ಥೈರಾಯ್ಡ್ ಬಂದರೆ ಬಾಯಿಗೆ ನುಂಗ್ತೀವಿ, ಅದು ಹೊಟ್ಟೆಗೆ ಹೋಗ್ತದೆ. ಹೊಟ್ಟೆಗೆ ಹೋಗಿ ಜೀರ್ಣಾಗಿ ರಕ್ತ ಸೇರಿಕೊಂಡು ಎಲ್ಲ ಭಾಗಕ್ಕೂ ಹೋಗುತ್ತೆ. ಒಂದು ಥೈರಾಯ್ಡ್ ಒಂದಕ್ಕೆ ಹೋಗಲ್ಲ. ಬೇಕಾಗಿರೋದು ಯಾವುದಕ್ಕೆ? ಥೈರಾಯ್ಡ್ಗೆ. ಅದು ಲಿವರ್ಗೆ ಹೋಯ್ತು, ಕಿಡ್ನಿಗೆ ಹೋಯ್ತು, ಹಾರ್ಟಿಗೆ ಹೋಯ್ತು. ಹಾಗೇನು ಮಾಡಬೇಕು? ಬೇಡ ಅಲ್ಲ ಅವ್ರಿಗೆ. ಬೇಡ ಅಂತ ರಿಜೆಕ್ಟ್ ಮಾಡಿಕೆ ತನ್ನ ಸಾಮರ್ಥ್ಯ ಕಳ್ಕೊಳ್ತವೆ. ಚರ್ಚಿಗೆ ಹೋಗುತ್ತೆ, ಏನಾಗುತ್ತೆ ನೋಡಿ. ಎಕ್ಸಾಂಪಲ್, ಏನು ಮನೆ ಗೂಡು ಕೊಡೋತಾ ಇರ್ತೀರಿ, ಒಂದು ಕಲ ಓಪನ್ ಮಾಡಿರ್ತೀರಿ, ಯಾವುದೋ ಒಂದು ನಾಯಿನೋ ನರಿನೋ ನಿಮ್ಗೆ ಗೊತ್ತಿಲ್ಲದೆ ಇರೋದು, ದಾರಿಯಲ್ಲಿ ಹೋಗುವಂಥದ್ದು, ಒಳಗೆ ಮುಕ್ತಪ್ಪ ಆಕಳು ಏನೇನೋ, ಅವಾಗ ಏನು ಮಾಡ್ತೀರಿ? ಏನು ಮಾಡಲ್ಲ, ಸುಮ್ಮನೆ ಇರ್ತೀವಿ.